ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ವೀಡಿಯೋಸ್ನ ನೀವು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಡೈಲಿ ನ್ಯೂಸ್ ಅಪ್ಡೇಟ್ ಆಗಿರ್ಬೋದು, ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲೂ ಕೂಡ ಫಾಲೋ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕೊನೆಗೂ ಕೂಡ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತಹ ಎಚ್.ಎಂ. ರೇವಣ್ಣ ಅವರು ಯಾಕೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೂಡ ಬರೋದು ತಡ ಆಗ್ತಿದೆ, ಯಾವ ರೀಸನ್ ಇಂದ ಅಂದ್ಬಿಟ್ಟು ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಎಲ್ಲರನ್ನೂ ತಿಳಿಸ್ತೀನಿ. ಸೊ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ವಿಡಿಯೋನ ನೋಡಿ. ಕೊನೆಗೂ ಕೂಡ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತಹ ಎಚ್.ಎಂ. ರೇವಣ್ಣ ಅವರು ಈ ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಅವರೇ ಹೇಳ್ದಂಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಕೊಡುವಂತಹ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಬಟ್ ನಾವು ಪ್ರತಿ ತಿಂಗಳು ಕೂಡ ಕೊಡೋಕ್ಕಾಗ್ತಾ ಇಲ್ಲ. 3 ತಿಂಗಳಿಗೆ ಒಂದ್ಸತಿ ನಾವು ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಪ್ರತಿ ತಿಂಗಳು ಕೊಡೋಕ್ಕೆ ಕೆಲವು ತೊಡಕುಗಳಿದೆ. ಸೊ ಹಾಗಾಗಿ ನಮಗೆ ಪ್ರತಿ ತಿಂಗಳು ಕೂಡ ಕೊಡೋಕ್ಕಾಗ್ತಾ ಇಲ್ಲ. 3 ತಿಂಗಳಿಗೆ ಒಂದ್ಸತಿ ಕೊಡ್ತಾ ಇದ್ದೀವಿ. ನಾವು ಅಧಿಕಾರಕ್ಕೆ ಬಂದಾಗಿಂದ ಇದುವರೆಗೂ ಕೂಡ ಯಾವ ಕಂತಿನ ಹಣ ಕೂಡ ನಾವು ಉಳಿಸ್ಕೊಂಡಿಲ್ಲ. ಪ್ರತಿ ಕಂತಿನ ಹಣ ಕೂಡ ಕೊಟ್ಟಿದ್ದೀವಿ. ಆದರೆ ಪ್ರತಿ ತಿಂಗಳು ಕೊಡೋಕ್ಕಾಗ್ತಾ ಇಲ್ಲ. 3 ತಿಂಗಳಿಗೆ ಒಂದ್ಸತಿ ಕೊಡ್ತಿದ್ದೀವಿ ಅಂದ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂತಂದರೆ, ಇವಾಗ ಕೆಲವು ತಿಂಗಳ ಹಿಂದೆ ಏನಾಗಿತ್ತು ಅಂದರೆ, ಯಾರೆಲ್ಲ ಅಂದರೆ ಒಂದ್ಸತಿ ಎಲ್ಲ ವೆರಿಫೈ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅಪ್ಲೈ ಮಾಡಿದ್ರಿ ಅವ್ರದ್ದೆಲ್ಲ, ಯಾರೆಲ್ಲ ಅಪ್ಲೈ ಮಾಡಿರೋರಲ್ಲಿ GST ಪೇಯರ್ಸ್ ಇದ್ದಾರೆ, IT ಪೇಯರ್ಸ್ ಇದ್ದಾರೆ, ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗೋಗಿತ್ತು ಹಣ ಬರೋದು. ಅದರಲ್ಲಿ 1,20,000 ಜನದ್ದು ಕ್ಯಾನ್ಸಲ್ ಆಗೋಗಿದ್ದು ಗೃಹಲಕ್ಷ್ಮಿ ಹಣ ಬರೋದು. ಅದರಲ್ಲಿ 59,000ನ ಕ್ಲಿಯರ್ ಮಾಡಿದ್ದಾರೆ ಅಂತ. ಯಾಕಪ್ಪ ಅಂತಂದರೆ ಇವಾಗ ಅಷ್ಟು ಜನ ಒಂದೇ ಸತಿ GST ಕಟ್ಟಿರೋದು ಅಥವಾ ಒಂದ್ಸತಿ IT ಕಟ್ಟಿರೋದು ಮಾಡಿರ್ತಾರೆ. ಸೊ ಅಂಥವ್ರದ್ದು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರು, IT ಪೇಯರ್ಸು GST ಪೇಯರ್ಸ್ ಅಂತ. ಸೊ ಒಂದೇ ಸತಿ ಕಟ್ಟಿದವ್ರದ್ದೆಲ್ಲ ನಾವು ಇವಾಗ ಮತ್ತೆ ಹಣನ ಜಮೆ ಮಾಡ್ತಾ ಇದ್ದೀವಿ. ಯಾರೆಲ್ಲ ಕಂಟಿನ್ಯೂಸ್ ಆಗಿ ಅಂದರೆ ಪ್ರತಿ ವರ್ಷ IT GST ಕಟ್ತಿರ್ತಾರೆ ಅವ್ರದ್ದು ಮಾತ್ರ ಕ್ಯಾನ್ಸಲ್ ಮಾಡಿದ್ದೀವಿ. ಒಂದ್ಸತಿ ಎಲ್ಲ ಕಟ್ಟಿರೋರ್ದೆಲ್ಲ ನಾವು ಮತ್ತೆ ಅವ್ರದ್ದೇನಿದೆ ಹಣನ ನಾವು ಕ್ಲಿಯರ್ನ ಮಾಡಿದ್ದೀವಿ ಅಂದ್ಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ ರೇವಣ್ಣ ಅವರು. ಹಾಗೆ ಅವರೇ ಒಪ್ಕೊಂಡಿರಂಗೆ ಕೆಲವು ತೊಡಗುಗಳಿರೋದ್ರಿಂದ ಪ್ರತಿ ತಿಂಗಳು ಕೊಡಬೇಕಾಗಿರೋ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ 3 ತಿಂಗಳಿಗೆ ಒಂದ್ಸತಿ ಕೊಡ್ತಾ ಇದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಅದೇನೇನು ತೊಡಗುಗಳಿದ್ದಾವೆ ಅಂತ ಅವರಿಗೆ ಗೊತ್ತಿರುತ್ತೆ. ಒಟ್ಟಿನಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಕೊನೆಗೂ ಕೂಡ ಪ್ರತಿ ತಿಂಗಳು ಕೊಡ್ತಾ ಇಲ್ಲ, ನಾವು 3 ತಿಂಗಳಿಗೆ ಒಂದ್ಸತಿ ಕೊಡ್ತಿದ್ದೀವಿ ಅಂದ್ಬಿಟ್ಟು. ಹೋಗ್ಲಿ, ಕೊಡೋದು 3 ತಿಂಗಳಿಗೆ ಒಂದ್ಸತಿ ಕೊಟ್ಟರು ಕರೆಕ್ಟ್ ಟೈಮಿಗೆ ಅವ್ರು ಹೇಳಿ ಇಂಥ ದಿನ ಕೊಡ್ತೀವಿ, ಇಂಥ ದಿನ ನಿಮಗೆ ಖಾತೆಗಳಿಗೆ ಬರುತ್ತೆ ಅಂದರೆ ಅವಾಗಾದರೂ ಮಹಿಳೆಯರಿಗೆ ಖುಷಿ ಆಗುತ್ತೆ. 3 ತಿಂಗಳಿಗೆ ಒಂದ್ಸತಿ ಕೊಟ್ಟರು ಇವ್ರು ಇವತ್ತು ಅಂತ ಹೇಳ್ತಾ ಇದ್ರೆ ಅವರಿಗೆ 3 ತಿಂಗಳು ಕೊಡೋದ್ರ ಮೇಲೇನೂ ಕೂಡ ನಂಬಿಕೆ ಹೊಟ್ಟೋಗುತ್ತೆ. ಸೊ 3 ತಿಂಗಳಿಗೆ ಒಂದ್ಸತಿ ಕೊಟ್ಟರು ಅಟ್ಲೀಸ್ಟ್ ಕೊಡೋ ದಿನ ಕರೆಕ್ಟಾಗಿ ಕನ್ಫರ್ಮ್ ಮಾಡಿಕೊಂಡು ಅನೌನ್ಸ್ ಮಾಡಿದ್ರೆ ಆಗ ಮಹಿಳೆಯರಿಗೂ ಕೂಡ ಸರ್ಕಾರದ ಮೇಲೆ ನಂಬಿಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನನ್ಸುತ್ತೆ? ಇವಾಗ ಅವ್ರು ಕೊಟ್ಟಿರೋ ರಿಯಾಕ್ಷನ್ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಾಗಿದ್ದು ಗೃಹಲಕ್ಷ್ಮಿ ಯೋಜನೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಹೊಸ ಅಪ್ಡೇಟ್ನ ಅಲ್ಲೂ ಕೂಡ ಕೊಡ್ತಿರ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.